ಕೈಗೆ ಸಿಕ್ಕಿದ್ರೆ ಸಾಕು, ಅರ್ಧ ರಾತ್ರಿ ಆಗಿದ್ರು ಕೊಡೆ ಹಿಡಿಸ್ಕೋತಾರೆ ಕೆಲವರು. ನಾನೇ ಎಲ್ಲ, ನನ್ ಬಿಟ್ರೆ ಬೇರಿಲ್ಲ ಅನ್ನೋ ಹಾಗೆ ದೌಲತ್ ತೋರಿಸ್ತಾರೆ. ಕಾಲ್ ಮೇಲೆ ಕಾಲ್ ಹಾಕೊಂಡು ಅದ್ ಮಾಡೋ ಇದು ಮಾಡು ಅಂತ ಆಜ್ಞೆ ಮಾಡ್ತಾ ಮೆರಿತಾ ಇರ್ತಾರೆ. ಆದ್ರೆ ಈತ ಮಾತ್ರ ಹಾಗಲ್ಲ. ಇವ್ರೇ ಬೇರೆ, ಇವರ ಸ್ಟೈಲೇ ಬೇರೆ. ಆಫೀಸ್ನಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇರೋ ಇವರ ಹೆಸರು ರಾಮು ಕೊರವಿ. ಬೀದರ್ ಜಿಲ್ಲೆ ಭಾಲ್ಕಿ ತಾಲೂಕಿನ ಚಳಕಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಆಫೀಸ್ನಲ್ಲಿ ಗತ್ತು ಗೈರತ್ತಿನಿಂದ ಮೀಟಿಂಗ್ ಮಾಡ್ತಾ ಇದ್ದವರು ಇಲ್ಲೇನಪ್ಪ ಬಿಸಿಲಿನಲ್ಲಿ ಕೂತು ಬುಟ್ಟಿ ಹೆಣಿತಿದ್ದಾರೆ, ಅವರೇನಾ ಇವ್ರು? ಇಲ್ಲ ಅವ್ರ ತರ ಇವರೇ ಬೇರೆ ಆಸಾಮೀನ ಅಂತ ಕೇಳಿದ್ರ? ಅಲ್ಲಿ ಕಾಲ್ ಮೇಲೆ ಕಾಲ್ ಹಾಕಿದವರು, ಇಲ್ಲಿ ಬಿಸಿಲಲ್ಲಿ ಕೂತು ಬುಟ್ಟಿ ಹೆಣಿತಾ ಇರೋರು ಇಬ್ರು ಒಂದೇ. ಅರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಜಾಮ್ ಜೂಮ್ ಅಂತ ಇರೋದ್ ಬಿಟ್ಟು ಇದೇನಿವ್ರ ಅವತಾರ ಅಂತ ಅನ್ಕೋಬೇಡಿ. ಬುಟ್ಟಿ ಹೆಣಿಯೋದು ರಾಮು ಅವರ ಕುಲಕಸುಬಂತೆ. ಅದಕ್ಕೆ ಪಂಚಾಯಿತಿ ಪ್ರೆಸಿಡೆಂಟ್ ಆದ್ರೂ ತಮ್ಮ ಕುಲಕಸುಬನ್ನ ಬಿಡದೆ ಕಾಯಕ ಮುಂದುವರೆಸಿದ್ದಾರೆ. ಎಲ್ಲ ಪಂಚಾಯತ್ ನೋಡ್ಕೊಂಡು ಮನೆ ಬಂದು ಊಟ ಮಾಡಿ ಬಂದು ಅದೆಲ್ಲ ನಮ್ ದಂಧೆ 2 ಬುಟ್ಟಿ ನೋಯ್ದು ಹೋಯ್ತಂತೇಳಿ ಪಂಚಾಯತ್ ಊರಿನ ಕೆಲಸ ಮಾಡ್ತಾ. ಇದು ನೋಡ್ರಿ, ಪೋಕ ತರ್ತೇವು, ಸೀಳ್ತೇವು, ಒಣಗ್ತೇವು, ಒಣಗಿ ಆಯ್ತು ತೊಯ್ಸಿ ಬುಟ್ಟಿ ಬುಡ ಹಚ್ಚಿ ನೈತ ಅಂತೀವಿ. ನೈದು ಬುಟ್ಟಿ ಮಾಡಿ ಮಾರ್ಲಾಕ್ ಹೋಯ್ತೀವಿ. ಕಳೆದ 2 ವರ್ಷಗಳಿಂದ ರಾಮು ಚಳಕಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಲ್ಲದೆ 2 ಬಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದ ಇವರಿಗೆ ಬುಟ್ಟಿ ಹೆಣಿಲಿಲ್ಲ ಅಂದ್ರೆ ನಿದ್ದೆನೇ ಬರೋದಿಲ್ವಂತೆ, ಹಸಿವೆ ಆಗಲ್ವಂತೆ. ದಿನ ಬೆಳಗಾದ್ರೆ ಗ್ರಾಮವನ್ನ ಸುತ್ತಾಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಅದನ್ನ ಬಗೆಹರಿಸೋ ರಾಮು ಕೆಲಸದ ಮಧ್ಯೆಯೂ ಬಿಡುವು ಮಾಡಿಕೊಂಡು ಬುಟ್ಟಿ ಹೆಣಿತಾರೆ. ಅಷ್ಟೇ ಅಲ್ಲ, ತಾವು ಹೆಣಿದ ಬುಟ್ಟಿಯನ್ನ ಜಿಲ್ಲೆ ಗ್ರಾಮಗಳಿಗೆ ತೆರಳಿ ಮಾರಾಟ ಮಾಡ್ತಾರಂತೆ. ಮುಂಜಾನೆ ಎದ್ದು ಗ್ರಾಮ ಪಂಚಾಯತ್ ಹೋಗ್ತಾರ. ಗ್ರಾಮ ಪಂಚಾಯತ್ ಹೋಗಿ ಜನರ ಕುಂದುಕೊರತೆಗಳನ್ನು ಆಲಿಸಿ ಮಧ್ಯಾಹ್ನ ಬಿಡುವಿನ ಸಮಯದಲ್ಲಿ ಊಟಕ್ಕೇನು ಬರ್ತಾರ. ಆಗ ಬಂದಾಗ ತಮ್ಮದು ಬುಟ್ಟಿ ಹೆಣಗೋದು ಕಾಯಕದಲ್ಲಿ ತೊಡಗ್ತಾರ. ಅಥವಾ ಜನರದು ಸಮಸ್ಯೆ ಒಳಗೆ ಕೇಳ್ಕೊಂಡು ಮಧ್ಯಾಹ್ನ ಬಂದು ತಮ್ಮ ಕಾಯಕಂತೂ ಬಿಡ್ತಾ ಇಲ್ಲ. ಈಗ ಊರಲ್ಲಿ ಗೌಡ, ಕುಲಕರ್ಣಿ, ಸಾಹುಕಾರಲ್ಲಿ ಯಾರೇ ಗರೀಬರಲ್ಲಿ ಅವ್ರ ಮನೆಗೆ ಬುಟ್ಟಿಗಳು ಕಳಿಸ್ತಾರೆ. ಪ್ಲಾಸ್ಟಿಕ್, ಫೈಬರ್, ಲೋಹದ ಬುಟ್ಟಿಯ ಭರಾಟೆಯ ನಡುವೆಯೂ ರಾಮು ಕೊರವೆ ಕಡಿಮೆ ಆದಾಯ ಬಂದ್ರೂ ಚಿಂತೆ ಇಲ್ಲ ಅಂತ ಕುಲಕಸುಬು ಮಾಡ್ತಾ ಹಾಯಾಗಿದ್ದಾರೆ. ಸಣ್ಣ ಸರ್ಕಾರಿ ಕೆಲಸ ಸಿಕ್ಕರೆ ಸಾಕು, ಕೆಲವರು ಬದುಕೋ ರೀತಿನೇ ಬದಲಾಗುತ್ತೆ. ಅಂಥದ್ರಲ್ಲಿ ಪಂಚಾಯಿತಿ ಪ್ರೆಸಿಡೆಂಟ್ ಆಗಿದ್ರು ರಾಮು ಕೊಂಚ ಕೂಡ ಬದಲಾಗದೆ ಸಮಾಜ ಸೇವೆಯ ಜೊತೆಗೆ ಕುಲಕಸುಬಿಗೆ ಮನ್ನಣೆ ನೀಡ್ತಾ ಇರೋದು ನಿಜಕ್ಕೂ ಮಾದರಿ. ಸುರೇಶ್ ನಾಯಕ್, ಟಿವಿ9, ಬೀದರ್.